ಕಲುಷಿತಗೊಂಡಿದೆ ಇಂದ್ರಾಣಿ ನದಿ. ಎಲ್ಲೆಂದರಲ್ಲಿ ಕಸದ ರಾಶಿ. ನದಿಗೆ ಸೇರ್ತಿದೆ ಕೊಳಚೆಯ ನೀರು. ಸಂಕಷ್ಟದಲ್ಲಿ ಜಲಮೂಲಗಳು. ಇಂದ್ರಾಣಿ ನದಿ ಉಳಿಸಿ ಉಡುಪಿ ಜನರ ಮನವಿ. ಇದು ಇಂದ್ರಾಣಿ ಉಳಿಸಿ ಸ್ಟೋರಿ. ಇದು ಇಂದ್ರಾಣಿ ತೀರ್ಥ ಆಗಿತ್ತು, ಈಗ ಡಾಮರಿನಾಗಿ ಆಗಿ ಇದನ್ನು ಡ್ರೈನೇಜ್ ಅಂತ ಕರೀತಿದ್ದಾರೆ. ಎಲ್ಲರೂ ಇಲ್ಲಿಂದ ಗೂಳೆ ಉಬ್ಬಿ ಹೋಗುವಂಥದ್ದೊಂದು ಶಬ್ದ ಇದೆ, ಅಂದ್ರೆ ಊರಿಗೆ ಊರೇ ಎದ್ಕೊಂಡು ಹೋಗ್ತಾ ಇದೆ ಅಂತ ಸನ್ನಿವೇಶ ಬಂದಿದೆ. ಉಡುಪಿಯಲ್ಲೇ ಹುಟ್ಟಿ ಹರಿಯೋ ಇಂದ್ರಾಣಿ ನದಿ ಕಲುಷಿತಗೊಂಡಿದೆ. ಇಂದ್ರಾಣಿ ನದಿ ಈಗ ಕೊಳಚೆ ಕಾಲುವೆಯಾಗಿ ಪರಿವರ್ತನೆ ಆಗಿದೆ. ಈ ಇಂದ್ರಾಣಿ ನದಿಯನ್ನ ನೋಡಿದ್ರೆ ಒಂದ್ ರೀತಿ ಕೊಳಚೆ ಕಾಲುವೆಗಳು ಯಾವ ರೀತಿ ಇರುತ್ತೆ ನೋಡಿ, ಈ ಬೆಂಗಳೂರಿನಲ್ಲಿರುವಂತಹ ಕೊಳಚೆ ಕಾಲುವೆಗಳು ಅದೇ ರೀತಿ ಉಡುಪಿಯ ಇಂದ್ರಾಣಿ ನದಿ ಈಗ ಪರಿವರ್ತನೆ ಆಗ್ತಾ ಇದೆ. ಕೊಡವೂರು, ಮಲ್ಪೆ, ಕೊಳ ಪರಿಸರದ ಜನಜೀವರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಜನಜೀವನ ಒಂದ್ ರೀತಿ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳಬಹುದು. ನೆಟ್ಟೂರು ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ನದಿಗೆ ಕೊಳಚೆ ನೀರು ಹೋಗ್ತಾ ಇದೆ. ಅಸಮರ್ಪಕವಾಗಿ ನೀರು ಶುದ್ಧೀಕರಣ ಘಟಕದಿಂದ ಸಮಸ್ಯೆ ಆಗ್ತಿದೆ. ನೀರು ಶುದ್ಧೀಕರಣ ಘಟಕ ಇದೆ, ಆದ್ರೆ ಅದು ಅಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ. ಇಂದ್ರಾಣಿ ನದಿಗೆ ಹರಿತಾ ಇದೆ ತ್ಯಾಜ್ಯ ನೀರು. ಇದರಿಂದಾಗಿ ಅಲ್ಲಿ ಅಕ್ಕಪಕ್ಕದ ಜನರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇಂದ್ರಾಣಿ ಹರಿಯುವ ಪಕ್ಕದ ಜಲಮೂಲಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ನದಿಗಳು ಇನ್ನೊಂದು ನದಿಗಳಿಗೆ ಲಿಂಕ್ ಕೊಡುತ್ತೆ. ಈ ಒಂದು ನದಿ ಏನಾದ್ರೂ ಕಲುಷಿತಗೊಳ್ತು ಅಂತಂದ್ರೆ ಅಕ್ಕಪಕ್ಕ ಇದ್ದಂತ ಇನ್ನುಳಿದ ನದಿಗಳೂ ಕೂಡ ಕಲುಷಿತಗೊಳ್ಳುತ್ತೆ. ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯ ಇಂದ್ರಾಣಿ ನದಿಯಲ್ಲಿ ಕಸದ ರಾಶಿಗಳಿದೆ, ಪ್ಲಾಸ್ಟಿಕ್ಗಳಿದೆ. ಸ್ವಚ್ಛತೆ ಮಾಡುವಂತಹ ಕೆಲಸವನ್ನ ಅಲ್ಲಿನ ನಗರಸಭೆ ಮಾಡೇ ಇಲ್ಲ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳಬಹುದು. ಇನ್ನೊಂದ್ ಕಡೆ ಇಂದ್ರಾಣಿ ನದಿಗೆ ಯಾವ ರೀತಿ ಕೊಳಚೆ ನೀರು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇಂದ್ರಾಣಿ ನದಿ ಈಗ ಕೊಳಚೆ ನದಿ ರೀತಿಯಾಗಿ ಹೋಗ್ಬಿಟ್ಟಿದೆ. ಇದರ ಅಕ್ಕಪಕ್ಕ ಇರುವಂತಹ ನದಿಗಳಿಗೂ ಕೂಡ ಇದರಿಂದ ಎಫೆಕ್ಟ್ ತಟ್ಟಿದೆ. ಅದ್ರ ಜೊತೆಗೆ ಅಕ್ಕಪಕ್ಕದ ನದಿಗಳು ಕೂಡ ಈಗ ಕಲುಷಿತಗೊಳ್ತಾ ಇದೆ. ಜಲಮೂಲೆಗಳಿಗೂ ಕೂಡ ಸಂಕಷ್ಟ ಆಗಿದೆ. ಕೊಡವೂರು ಪರಿಸರದ ಎಲ್ಲಾ ಬಾವಿಗಳ ನೀರು ವಾಸನೆ ಬರ್ತಾ ಇದೆ ಇದರಿಂದಾಗಿ. ಕೇಂದ್ರ ಸರ್ಕಾರ ಇದಕ್ಕೆ ಮತ್ತು ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಇದಕ್ಕೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಉಡುಪಿ ನಗರಸಭೆಯ ಒಂದು ಇಂದ್ರಾಣಿ ನದಿ ಏನಿದೆ ಅದನ್ನು ಸರ್ಕಾರವೇ ಹಾಳು ಮಾಡಿದ ಹಾಗೆ. ಉಡುಪಿ ಈಗ ನಗರಸಭೆಯನ್ನು ಹಾಳು ಮಾಡ್ತಾ ಇದೆ, ಸರ್ಕಾರವೇ ಹಾಳು ಮಾಡ್ತಾ ಇದೆ. ಇದನ್ನು ಖಂಡಿತವಾಗಿಯೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇದು ಇಷ್ಟಕ್ಕೆ ಎಲ್ಲರಿಗೂ ದೊಡ್ಡ ಸಮಸ್ಯೆ. ಕೊಡವೂರಿನಲ್ಲಿ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಇಂದ್ರಾಣಿ ವಾಸನೆ, ನದಿಯಿದ್ದು ನೀರು ವಾಸನೆ ಬರ್ತಾ ಇದೆ ಅನ್ನೋದು. ನಮ್ಮದು ಏನು ಅಂದರೆ ನೀರು ಶುದ್ಧೀಕರಣ ಆಗಬೇಕು ಮತ್ತು ಒಟ್ಟು ಟೋಟಲ್ 100% ಶುದ್ಧ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹೋರಾಟ. ಕೇಂದ್ರ ಸರ್ಕಾರ ಇದಕ್ಕೆ ಮತ್ತು ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಇದಕ್ಕೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಉಡುಪಿ ನಗರಸಭೆಯ ಒಂದು ಇಂದ್ರಾಣಿ ನದಿ ಏನಿದೆ ಅದನ್ನು ಸರ್ಕಾರವೇ ಹಾಳು ಮಾಡಿದ ಹಾಗೆ. ಉಡುಪಿ ಈಗ ನಗರಸಭೆ ನಾವು ಮೊದಲು ನಾನು ಬರುವಾಗ ಇಲ್ಲಿ ಒಳ್ಳೆ ನೀರಿತ್ತು. ಈಗ ಅದು ದಪ್ಪಾಗಿ ಕೆಸರಿನಲ್ಲಿ ಕಾಣಲಿಲ್ಲ ಏನು. ಮತ್ತು ವಾಸನೆ ಸಂಜೆಗೆ ವಾಸನೆ ಬರ್ತದೆ. ಮತ್ತು ತೆಂಗಿನಕಾಯಿ ಇಲ್ಲಿ ಹೆಕ್ಕಲಿಕ್ಕೆ ಮಡ್ಲೆಲ್ಲ ಹೆಕ್ಕಲಿಕ್ಕೆ ಬರುವಾಗ ಎಲ್ಲ ವಾಸನೆಯಲ್ಲಿ ಹೆಕ್ಕಲಿಕ್ಕೆ ಆಗುವುದಿಲ್ಲ. ಬಾವಿ ನೀರದು ಕುಡಿಯಲಿಕ್ಕೆ ಇಲ್ಲ, ಕುಡಿಯಲಿಕ್ಕೆ ಸಹ ಆಗುವುದಿಲ್ಲ, ಹೊಸರ ಹೋಗಲಿಕ್ಕೆ ಆಗುವುದಿಲ್ಲ. ಎಲ್ಲ ಬಾವಿಯದ್ದು ಇಲ್ಲ ಹಾಳಾಗಿದೆ. ನಾವು ಇಲ್ಲಿ ಇದೇ ನದಿಯನ್ನು ನಂಬಿಕೊಂಡು ತೆಂಗಿನ ಮರ, ಭತ್ತದ ಕೆಲಸ ಇದೆಲ್ಲ ಮಾಡುತ್ತಿದ್ದವು. ಇವಾಗ ಏನು ಆಗಿದೆ ಅಂದರೆ ಪರಿಸ್ಥಿತಿ, ಆ ಉಡುಪಿಯಲ್ಲಿ ಹಿಂದೆ 50,000 ಜನ ಇರುವಾಗ ಡ್ರೈನೇಜ್ ಮಾಡಿತ್ತು. ಈಗ 3 ಲಕ್ಷದ ಚಿಲ್ಲರೆ ಜನ ಜಾಸ್ತಿ ಉಂಟು. ಆ ಡ್ರೈನೇಜ್ ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅದು ಇಲ್ಲದೆ ಅದೇ ಸಮಸ್ಯೆಯಿಂದ ಅದು ಓವರ್ಫ್ಲೋ ಆಗಿ ಅದನ್ನು ಡೈರೆಕ್ಟು ಹೊಳಗೆ ಬಿಡ್ತಿದ್ದಾರೆ. ಸಮಸ್ಯೆ ಈಗ ಎಲ್ಲಿ ಅಂದರೆ ಇದು ಇಂದ್ರಾಣಿ ತೀರ್ಥ ಆಗಿತ್ತು, ಈಗ ಡಾಮರಿನಾಗಿ ಆಗಿ ಇದನ್ನು ಡ್ರೈನೇಜ್ ಅಂತ ಕರೀತಿದ್ದಾರೆ. ಅಂಥ ವಾಸನೆ ಅಂದರೆ ರಾತ್ರಿ ಅಂತೂ ಮಲಗಲಿಕ್ಕೆ ಆಗೋದಿಲ್ಲ. ಏನಾದರೂ ದಯಮಾಡಿ ನಿಮ್ಮ ಮುಖೇನ ಈ ಒಂದು ಕೆಲಸ ಆದರೆ ನಮ್ಮ ಈ ವಾರ್ಡಿಗೆ ಒಂದು ಸುಖ ಭಾಗ್ಯ ಸಿಗ್ಬೋದು ಅಂತ ಪ್ರಾರ್ಥನೆ. ಮುಂಚಿನ ಕಾಲದಲ್ಲೆಲ್ಲ ಇಲ್ಲಿ ನದಿಯ ನೀರನ್ನು ಕುಡಿದು ಬದುಕ್ತಿದ್ದೇವೆ. ಹೀಗಾಗಿ ಈಗ ಬಾವಿಯ ನೀರನ್ನು ಕುಡಿಲಿಕ್ಕೆ ಸಹ ಆಗ್ತಿಲ್ಲ. ಹಳ್ಳಿ ನೀರು ಅಪರೂಪಕ್ಕೊಮ್ಮೆ ಬರ್ತದೆ. ಹಾಗಾಗಿ ನದಿಯ ನೀರನ್ನು ಕುಡಿದು ನಾವು ಈಗ ಮುಂಚಿನ ಕಾಲದಲ್ಲಿ ನದಿಯ ನೀರನ್ನು ಕುಡಿದು ನಾವು ವಾಸಿಸ್ತಿದ್ದೇವೆ. ಹಾಗಾಗಿ ಈಗ ಕಲುಷಿತಗೊಂಡ ನೀರನ್ನು ನಮಗೆ ಈಗ ಬಳಕೆಗೆ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ನೀರು ಮಳೆಗಾಲದಲ್ಲಿ ನೀರೆಲ್ಲ ಮೇಲೆ ಬಂದು ಇಲ್ಲಿ ಅನಾರೋಗ್ಯದವರು ತುಂಬ ಜನ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಕಾಯಿಲೆಗೆ ಇಲ್ಲಿ ಒಳಗಾಗ್ತಿದ್ದೇವೆ ನಾವು. ಹಾಗಾಗಿ ಹೆಚ್ಚಿನ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಮಗೆ ಒಂದು ಪರಿಹಾರವನ್ನು ಆದಷ್ಟು ಬೇಗ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗಣೇಶ್, ಇಂದ್ರಾಣಿ ನದಿಯ ಈ ಪರಿಸ್ಥಿತಿಗೆ ಎಕ್ಸಾಕ್ಟ್ ಕಾರಣ ಏನು? ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ?
ಎಸ್ ಧನುಶ್ರೀ, ಉಡುಪಿ ಬಹಳಷ್ಟು ಕ್ಲೀನ್ ಸಿಟಿ ಆಮೇಲೆ ಸ್ಮಾರ್ಟ್ ಸಿಟಿ ಅಂತ ಗರಿಮೆಗೆ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ನಗರಸಭೆ ಒಂದಿಷ್ಟು ಪ್ರಶಸ್ತಿಯ ಮೇಲೆ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಉಡುಪಿಯ ನಗರಸಭೆಯ ಒಳಭಾಗಕ್ಕೆ ಹೋಗಾಗ ಅಲ್ಲಿಯ ಏನು ಕೊಳಚೆ ನೀರನ್ನು ನಮಗೆ ಅನಾವರಣ ಆಗ್ತದೆ. ಬೆಂಗಳೂರಿನ ಕೆಂಗೇರಿ ಮೋರಿ ಏನಿದೆ ಅದಕ್ಕೆ ಮೀರಿಸುವಂತ ವಾತಾವರಣ ಈ ಸಂದರ್ಭದಲ್ಲಿ ಇರುವಂತದ್ದು. ಉಡುಪಿಯ ನಿಟ್ಟೂರು ವಾರ್ಡ್ ಅಂತ ಹೇಳಿದ್ರೆ ಉಡುಪಿಯ ನಗರಸಭೆ ವ್ಯಾಪ್ತಿಯ ಪ್ರಮುಖ ಬಹುಮಾಡಿಯ ಪಟ್ಟಿಗೆ ಕಟ್ಟಡ ಇರ್ಬೋದು, ಬೇರೆ ಬೇರೆ ಕಟ್ಟಡಗಳ ಮನೆಗಳನ್ನ ತ್ಯಾಜ್ಯ ನೀರು ಪೈಪ್ಲೈನ್ ಮೂಲಕ ಉಡುಪಿಯ ನಿಟ್ಟೂರಿನ ತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅಲ್ಲಿಗೆ ಬರ್ತದೆ. ಅಲ್ಲಿಂದ ಸರಿಯಾದ ಕ್ಲೀನ್ ಮಾಡದೆ ಏಕಾಏಕಿಯಾಗಿ ಆ ಶುದ್ಧ ನೀರನ್ನ ಅಲ್ಲಿಯ ಪಕ್ಕದಲ್ಲಿ ಹರಿಯುವಂತ ಇಂದ್ರಾಣಿಗೆ ನದಿಗೆ ಬಿಡುವ ಮೂಲಕ ಈ ಸಮಸ್ಯೆಗೆ ಕಾರಣ ಆಗಿರುವಂತದ್ದು. ಈ ಸಮಸ್ಯೆಗೆ ನಗರಸಭೆ ಅಧಿಕಾರಿ ಸೇರಿ ಜಿಲ್ಲಾಡಳಿತ ಪ್ರಮುಖ ಕಾರಣವಾಗಿರುವಂತದ್ದು. 2 ದಶಕದಿಂದ ಈ ಸಮಸ್ಯೆ ಇರುವಂತದ್ದು. ಕೊಡೂರು ವಾರ್ಡ್ ಅಂದ್ರೆ ಇಂದ್ರಾಳಿ ನದಿ ಕೊನೆಯ ಭಾಗದಲ್ಲಿ ಅಂದ್ರೆ ನಗರಸಭೆಯಲ್ಲಿ ಹುಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಕೊನೆಗಾಣುವಂತ ಇಂದ್ರಾಳಿ ನದಿ ಈ ಹಿಂದೆ ತೀರ್ಥ ನದಿಯಾಗಿ ಗುರುತಿಸಿಕೊಂಡಿರುವಂತದ್ದು. ಆದ್ರೆ ಈಗ ತ್ಯಾಜ್ಯ ನೀರು ಕೊಳತೆ ನೀರಿನ ಪರಿಣಾಮವಾಗಿ ಒಂದಿಷ್ಟು ಅಶುದ್ಧಿ ಆಗಿರುವಂತದ್ದು. ಈ ಭಾಗದಲ್ಲಿ ನದಿಯ ಅಕ್ಕಪಕ್ಕದಲ್ಲಿ ಲಕ್ಷಾಂತರ ಜನ ಇರುವಂತದ್ದು. ಒಂದಿಷ್ಟು ಮಂದಿಗೆ ಸಾಂಕ್ರಾಮಿಕ ರೋಗ ಈಗಾಗಲೇ ತುತ್ತಾಗಿರುವಂತದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ನಡಿಬೇಕಾದ್ರೆ ಒಂದಿಷ್ಟು ಸಂಚಾರ ಮಾಡ್ಬೇಕಾದ್ರೆ ಮೂಗು ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ನಿಟ್ಟೂರಿನಲ್ಲಿರುವಂತ ಏನು ಡ್ರೈನೇಜ್ ಪಾಯಿಂಟ್ ಏನಿದೆ ಇದು ಸರಿಯಾಗಿ ಕೆಲಸಗಳನ್ನ ಮಾಡ್ತಿರುವಂತದ್ದು. ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ಈ ಡ್ರೈನೇಜ್ ಪ್ಲಾಂಟೇಶನ್ಗೋಸ್ಕರ ಖರ್ಚು ಮಾಡಲಾಗಿರುವಂತದ್ದು. ಆದ್ರೆ ಸರಿಯಾದ ಸಂಪೂರ್ಣವಾದ ಒಂದಿಷ್ಟು ರಿಸಲ್ಟ್ ಅನ್ನ ನಗರಸಭೆಗೆ ಅಥವಾ ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಸಾಧ್ಯವಾಗದಿರುವಂತದ್ದು. ಆ ಕಾರಣಕ್ಕೆ ಈ ಭಾಗದ ಅಂದ್ರೆ ಇಂದ್ರಾಳಿ ನದಿಯ ಆಸ್ಪಾಸಿನ ಜನತೆ ಒಂದಿಷ್ಟು ಆಗ್ರಹವನ್ನ ಮಾಡ್ತಿರುವಂತದ್ದು. ನಮಗೆ ಮುಕ್ತಿ ಕೊಡಿ, ಇಲ್ಲಾಂದ್ರೆ ನಾವು ಈ ಭಾಗದಿಂದ ಗುಳೆಯನ್ನ ಹೊರಡ್ಬೇಕಾದ ಅನಿವಾರ್ಯತೆ ಇರ್ತದೆ. ಆ ಕಾರಣಕ್ಕೆ ಒಂದಿಷ್ಟು ಎಂಡಿಂಗ್ ಅಂದ್ರೆ ನಮಗೆ ಒಂದಿಷ್ಟು ಪರಿಹಾರವನ್ನ ಕೊಡ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ, ನಾವು ಬದುಕಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂತ ಆಗ್ರಹ ಕೂಡ ಮಾಡ್ತಿರುವಂತದ್ದು. ಇದಕ್ಕೆ ನಗರಸಭೆ ಅಧಿಕಾರಿಗಳು ಹೊಸ ವೈಜ್ಞಾನಿಕ ಪದ್ಧತಿಯ ಮೂಲಕ ಏನು ಪ್ಲಾಂಟಿಗೆ ಬರುವಂತ ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡಿಯೇ ನೀರನ್ನ ನದಿಗೆ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅರ್ಧವಾಗಿ ಶುದ್ಧವಾಗಿರುವಂತ ನೀರನ್ನ ಪೈಪ್ಲೈನ್ ಮೂಲಕ ಸಮುದ್ರಕ್ಕೆ ಬಿಡಬೇಕು ಅನ್ನುವಂತ ಆಗ್ರಹ ಕೇಳ್ತಿ ಬರುವಂತದ್ದು. ಆದ್ರೆ ಇಲ್ಲಿ ನೇರವಾಗಿ ಪೈಪ್ಲೈನ್ ನಲ್ಲಿ ಮೂಲಕ ಸಮುದ್ರಕ್ಕೆ ಬಿಟ್ಟರು ಅಲ್ಲಿಯೂ ಒಂದಿಷ್ಟು ವಿರೋಧಗಳಿರ್ತದೆ. ಇದಕ್ಕೆ ವೈಜ್ಞಾನಿಕವಾಗಿ ಪೂರ್ಣವಾಗಿ ಪರಿಹಾರ ಕಲ್ಪಿಸುವಲ್ಲಿ ಅಧಿಕಾರಿಗಳು ಜಿಲ್ಲಾಡಳಿತ ಕ್ರಮ ವಹಿಸಿಕೊಳ್ಳುವ ಅಗತ್ಯ ಇರುವಂತದ್ದು. ಧನುಶ್ರೀ, ಗಣೇಶ್, ಹಾಗೇನೆ ಈಗ ಈ ಡ್ರೈನೇಜ್ ನೀರೆಲ್ಲ ಒಂದ್ ಕಡೆ ಬಂದ್ ನಿಲ್ಲತ್ತೆ, ಅಲ್ಲಿ ತ್ಯಾಜ್ಯ ಶುದ್ಧೀಕರಣ ಘಟಕ ಇರುತ್ತೆ, ನೀರನ್ನ ಶುದ್ಧೀಕರಣ ಮಾಡುವಂತಹ ಘಟಕ, ಅದು ಕೆಲಸ ಮಾಡ್ತಿರುವ ಹೇಗೆ ಅಂತ? ಅದು ಉಡುಪಿಯ ನಗರಸಭೆ ವ್ಯಾಪ್ತಿಯಲ್ಲಿ ಈ ಹಿಂದೆ 50,000ಕ್ಕಿಂತ ಹೆಚ್ಚು ಜನ ಇರಲಿಲ್ಲ. ಅಂದ್ರೆ 2 ದಶಕದ ಹಿಂದೆ ಆ ಸಂದರ್ಭದಲ್ಲಿ ಅಂದ್ರೆ ಆ ಭಾಗದ ತ್ಯಾಜ್ಯಗಳನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಮಾತ್ರ ನಿರ್ಮಾಣವಾಗಿರುವಂತ ಸಣ್ಣ ಘಟಕ. ಆದ್ರೆ ಈಗ ಉಡುಪಿ ನಗರ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಬಹಳಷ್ಟು ತ್ಯಾಜ್ಯ ನೀರು ಅಂದ್ರೆ ಬಹುಮಾಡಿ ಕಟ್ಟಡಗಳು, ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು ತಲೆ ಎತ್ತಿ ನಿಂತಿರುವಂತದ್ದು. ಅಲ್ಲಿ ಎಲ್ಲಾ ತ್ಯಾಜ್ಯಗಳು ಈ ಭಾಗಕ್ಕೆ ಬಂದ್ರೆ ಮೊದಲಾಗಿ ಟೂರಿಸ್ಟ್ ಪ್ಲೇಸ್ ನಮ್ಮ ಉಡುಪಿ ಒಂದಿಷ್ಟು ತ್ಯಾಜ್ಯ ಈ ಭಾಗಕ್ಕೆ ಬಂದು ನಿಂತಾಗ ಅದು ಶುದ್ಧೀಕರಣ ಮಾಡ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆ ಕಾರಣಕ್ಕೆ ನೇರವಾಗಿ ಶುದ್ಧೀಕರಣ ಮಾಡದೆ ನದಿಗೆ ಬಿಡುವ ಕಾರಣಕ್ಕೆ ಈ ಸಮಸ್ಯೆ ಮೊದಲಾಗಿ ಎದುರಾಗಿರುವಂತದ್ದು. ಅದ್ರ ಜೊತೆಗೆ ಇಂದ್ರಾಣಿ ನದಿ ಅಂತ ಹೇಳೋದು ಈ ಹಿಂದೆ ತೀರ್ಥಕ್ಷೇತ್ರವಾಗಿರುವಂತದ್ದು. ಅಂದ್ರೆ ಉಡುಪಿ ಭಾಗದಲ್ಲಿರುವಂತ ದೇವಸ್ಥಾನಗಳಿಗೆಲ್ಲವೂ ಒಂದಿಷ್ಟು ತೀರ್ಥಕ್ಷೇತ್ರವಾಗಿ ಈ ನದಿ ಇರುವಂತದ್ದು. ಆದ್ರೆ ಈಗ ಆ ನದಿಯೂ ಕೂಡ ಒಂದಷ್ಟು ಕೆಟ್ಟದಾಗಿ ಹರಿತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಮೂಲ ನೀರು ಉಡುಪಿಯ ನಗರ ವ್ಯಾಪ್ತಿಯಿಂದ ಹೊರಡಬೇಕು. ಆ ಕಾರಣಕ್ಕೆ ತ್ಯಾಜ್ಯ ನೀರಿನಿಂದ ನದಿ ಹರಿಯುವ ಪರಿಸ್ಥಿತಿ ಉಂಟಾಗಿರುವಂತದ್ದು. ಎಲ್ಲ ಸಮಸ್ಯೆ ಅಂದ್ರೆ ಒಂದಕ್ಕೊಂದು ಸಮಸ್ಯೆ ಏರ್ಪಟ್ಟಿರುವಂತದ್ದು. ಇದಕ್ಕೆ ಟೆಕ್ನಿಕಲ್ ಆಗಿ ಸಮಸ್ಯೆ ಪರಿಹಾರ ಮಾಡುವಂತ ಅಗತ್ಯ ಹೆಚ್ಚಿರುವಂತದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಿಕೊಳ್ಬೇಕು. ಅಂದ್ರೆ ಮಣಿಪಾಲ KMC ಆಸ್ಪತ್ರೆ ಏನಿದೆ ದೊಡ್ಡ ಮಟ್ಟದ ಆಸ್ಪತ್ರೆ ಆಗಿರುವಂತದ್ದು. ಇಲ್ಲಿ ಡ್ರೈನೇಜ್ ನೀರನ್ನ ಒಂದಿಷ್ಟು ಕ್ಲೀನ್ ಮಾಡಿ ಅಲ್ಲಿಯ ಗಾರ್ಡನ್ ಗಳಿಗೆ ಬಿಡುವ ವ್ಯವಸ್ಥೆಯನ್ನು ಮಾಡಿದ ಅಂದ್ರೆ ಖಾಸಗಿಯವರಿಗೆ ಆಗ್ತದೆ, ಸರ್ಕಾರಕ್ಕೆ ಹಾಗೆ ಆಗುದಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಿರುವಂತದ್ದು. ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಇಲ್ಲಿ ಹಣ ಉಪಯೋಗ ಆಗ್ತದೆ, ದುರುಪಯೋಗ ಆಗ್ತದೆ. ಒಂದಿಷ್ಟು ಅಧಿಕಾರಿಗಳು ಸ್ಮಾರ್ಟ್ ಆಗಿ ಆಲೋಚನೆ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಇದೆ ಅನ್ನುವಂತ ಮಾತನ್ನ ಈ ಭಾಗದ ಜನರು ಹೇಳ್ತಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.